ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸಾಧಾರಣ ಜನ ಯಾರನ್ನು ಹುಚ್ಚನೆಂದು ಕರೆಯುತ್ತಿದ್ದರೋ ಅವರ ಪರಿಚಯ ನನಗಿತ್ತು. ಅವರು ಅದಕ್ಕೆ ಹೀಗೆ ಹೇಳುತ್ತಿದ್ದರು: ಸ್ನೇಹಿತರೆ, ಈ ಪ್ರಪಂಚವೇ ದೊಡ್ಡ ಹುಚ್ಚರ ಆಸ್ಪತ್ರೆ. ಕೆಲವರಿಗೆ ಹೆಣ್ಣಿನ ಹುಚ್ಚು, ಕೆಲವರಿಗೆ ಕೀರ್ತಿಯ ಹುಚ್ಚು, ಕೆಲವರಿಗೆ ದ್ರವ್ಯದ ಹುಚ್ಚು, ಕೆಲವರಿಗೆ ಮುಕ್ತಿ ಪಡೆಯಬೇಕು, ಸ್ವರ್ಗಕ್ಕೆ ಹೋಗಬೇಕು ಎನ್ನುವುದರ ಮೇಲೆ ಹುಚ್ಚು. ಈ ದೊಡ್ಡ ಹುಚ್ಚರ ಆಸ್ಪತ್ರೆಯಲ್ಲಿ ನಾನು ಕೂಡ ದೇವರಿಗಾಗಿ ಹುಚ್ಚ. ನಿಮ್ಮಂತೆಯೇ ನಾನು ಹುಚ್ಚ. ಆದರೆ ನನ್ನ ಹುಚ್ಚು ಇತರರ ಹುಚ್ಚಿಗಿಂತ ಮೇಲೆಂದು ಭಾವಿಸುತ್ತೇನೆ. ನಿಜವಾದ ಭಕ್ತನ ಪ್ರೀತಿ ಇಂತಹ ಅಸಾಧ್ಯ ಹುಚ್ಚಿನಂತೆ. ಇದರ ಮುಂದೆ ಎಲ್ಲವೂ ಮಾಯವಾಗುವುದು. ಪ್ರಪಂಚವೆಲ್ಲ ಪ್ರೀತಿಯಿಂದ ತುಂಬಿ ತುಳುಕಾಡುತ್ತಿರುವಂತೆ ಕಾಣುತ್ತದೆ ಭಕ್ತನಿಗೆ ಎಂದು ಒಬ್ಬ ಇಂತಹ ಪ್ರೇಮವನ್ನು ಪಡೆಯುವನೋ ಅವನು ನಿತ್ಯ ಧನ್ಯನಾಗುವನು, ನಿತ್ಯ ಸುಖಿಯಾಗುವನು. ಈ ಪರಪ್ರೇಮವೆಂಬ ಧನ್ಯ ಉನ್ಮಾದವೇ ನಮ್ಮ ಭಾವರೋಗವನ್ನು ನಾಶ ಮಾಡುವುದು. ಜನ ಯಾವಾಗಲೂ ಕಾಮಿನಿ ಕಾಂಚನ ಕೀರ್ತಿಗಾಗಿ ಧಾವಿಸುತ್ತಿರುವರು. ಕೆಲವು ವೇಳೆ ಅವರಿಗೆ ಬಲವಾಗಿ ತಲೆಗೆ ಪೆಟ್ಟು ಬೀಳುವುದು. ಆಗ ಈ ಪ್ರಪಂಚ ಏನು ಎಂಬುದು ಸ್ವಲ್ಪ ಅರಿವಾಗುವುದು. ಈ ಪ್ರಪಂಚದಲ್ಲಿ ಯಾರು ದೇವರು ವಿನ ಬೇರೆ ಯಾವುದನ್ನು ಪ್ರೀತಿಸಲಾರರು. ಮಾನವ ಪ್ರೀತಿಯೆಲ್ಲ ಬರೇ ಪೊಳ್ಳು ಎಂಬುದನ್ನು ಬೇಗ ಅರಿಯುವನು. ಜನರು ಪ್ರೀತಿಯ ವಿಷಯವಾಗಿ ಬೇಕಾದಷ್ಟು ಮಾತನಾಡಿದರೂ ಪ್ರೀತಿಸಲಾರರು. ಹೆಂಡತಿ ತನ್ನ ಗಂಡನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ಮುತ್ತಿಡುವಳು. ಆದರೆ ಅವನು ಕಾಲವಾದೊಡನೆಯೇ ಅವಳ ಮನಸ್ಸಿನಲ್ಲಿ ಏಳುವ ಮೊದಲನೇ ಆಲೋಚನೆಯೇ ಅವನು ಎಷ್ಟು ದುಡ್ಡು ಬ್ಯಾಂಕಿನಲ್ಲಿ ಇಟ್ಟಿರುವನು, ನಾಳೆ ಖರ್ಚಿಗೆ ಏನು ಗತಿ ಎಂಬುದು. ಗಂಡ ಹೆಂಡತಿಯನ್ನು ಪ್ರೀತಿಸುವನು. ಆದರೆ ಅವಳಿಗೆ ಕಾಯಿಲೆಯಾದರೆ, ಸೌಂದರ್ಯವನ್ನು ಕಳೆದುಕೊಂಡರೆ, ಕುರೂಪಿಯಾದರೆ ಅಥವಾ ಏನಾದರೂ ತಪ್ಪು ಮಾಡಿದರೆ ಅವಳನ್ನು ಗಣನೆಗೆ ತರುವುದಿಲ್ಲ. ಈ ಪ್ರಪಂಚದ ಪ್ರೀತಿಯೆಲ್ಲ ಒಂದು ನಟನೆ, ಉರುಳಿಲ್ಲ ಅದರಲ್ಲಿ. ಪ್ರೀತಿಯಿಂದ ಯಾವ ವ್ಯಥೆಯೂ ಆಗುವುದಿಲ್ಲ. ಪ್ರೀತಿ ಯಾವಾಗಲೂ ಆನಂದದ ಪರಿಣಾಮವನ್ನೇ ತರುವುದು. ಇಲ್ಲದೆ ಇದ್ದರೆ ಅದು ಪ್ರೀತಿಯೇ ಅಲ್ಲ. ಮತ್ತಾವುದನ್ನು ಪ್ರೀತಿ ಎಂದು ಭ್ರಾಂತಿಪಟ್ಟಂತೆ ಯಾವ ವ್ಯಥೆಯೂ ಇಲ್ಲದೆ, ಯಾವ ಅಸೂಯೆಯೂ ಇಲ್ಲದೆ, ಸ್ವಾರ್ಥತೆಯೂ ಇಲ್ಲದೆ ನಿನ್ನ ಗಂಡ, ಹೆಂಡತಿ, ಮಕ್ಕಳು ಮತ್ತು ಇಡೀ ಪ್ರಪಂಚವನ್ನೇ ಪ್ರೀತಿಸಬಲ್ಲೆಯಾದರೆ ಆಗ ಮಾತ್ರ ನೀನು ನಿಸ್ಸಂಗಿಯಾಗಿರಲು ಸಾಧ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.